ಹೊಸೊಬ್ಬರು ಸೇರ್ಬಿಟ್ಟು ಮಾಡಿರೋಂಥ ಮೂವಿ. ಇಲ್ಲಿ ಒಂದು ಲವ್ ಸ್ಟೋರಿ ಹಾಗೆ ರೌಡಿಸಮ್ ಇರ್ಬೋದು ಎಲ್ಲ ಕೂಡ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಯಾರು ಕೂಡ ಹೊಸದಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ. ಹಾಡುಗಳಿರ್ಬೋದು, ನಿರ್ದೇಶನ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಕೂಡ ಬಂದು ನೋಡೋಂಥ ಮೂವಿ, ತಪ್ಪದೆ ಬಂದು ನೋಡಿ ಅಂತ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಇನ್ನೂ ಪಾರ್ಟ್ 2 ಬೇರೆ ಇದೆ. ಸೊ ಅದು ಕ್ಲೈಮ್ಯಾಕ್ಸ್ ಹೇಗಿದೆ ಅಂದರೆ ನಾವು ಎಕ್ಸೈಟ್ಮೆಂಟ್ ಇದೆ, ಮುಂದೆ ಏನಾಗ್ಬೋದು ಕತೆ ಅನ್ನೋದು ಕುತೂಹಲ, ಕಾದು ನೋಡಬೇಕು. ನೆಕ್ಸ್ಟ್ ಸೀಸನಲ್ಲೂ ಕೂಡ ಬರುತ್ತೆ ಅಂತ ಇದೆ. ಎಲ್ಲ ಹೊಸಬ್ರು ಪ್ರಯತ್ನ, ಕನ್ನಡದಲ್ಲಿ ಹೊಸದಾಗಿ ಬರೋಂಥ ಪ್ರತಿಭೆಗಳನ್ನ ಬೆಳೆಸಬೇಕು. ಫಸ್ಟ್ ಆಫ್ ಆಲ್ ನಾವು ಈಗ ಏನಾಗ್ತದೆ ಅಂದರೆ ಕನ್ನಡಿಗರೆಲ್ಲ ಬೇರೆ ಬೇರೆ ಭಾಷೆಗೆ ಹೋಗ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ, ಯಾಕೆ ಕನ್ನಡದಲ್ಲಿ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ. ಸೊ ಆದಷ್ಟು ಕನ್ನಡಿಗರೆಲ್ಲ ಬಂದುಬಿಟ್ಟು ಈ ಥರ ಮೂವೀಸ್ಗೆ ಸಪೋರ್ಟ್ ಮಾಡಿ, ಹೊಸದಾಗಿ ಮಾಡ್ತಾ ಇರೋರನ್ನ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶೂಟ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಾನು ಈ ಥರ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ರಿಯಲಿ ಐ ಕಾಂಟ್ ಬಿಲೀವ್, ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಹಕರಿಸಿ, ನಮ್ಮಂಥ ಕಲಾವಿದರನ್ನ ಬೆಳೆಸಿ. ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲೂ ಯಾವ ಸೀನಲ್ಲೂ ಬೋರಿಂಗ್ ಅನ್ನಿಸ್ಲಿಲ್ಲ, ಮತ್ತು ಇನ್ನು ನೆಕ್ಸ್ಟ್ ಸೀನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೂ ಅನ್ನಿಸ್ಲಿಲ್ಲ. ತುಂಬ ಟ್ವಿಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಟಿಂಗ್ ಮಾತ್ರ ಎಲ್ಲರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಅಷ್ಟೇ, ಅವ್ರು ನಗೋದೊಬ್ರು ಇದ್ದಾರಲ್ಲ, ಅವ್ರು ಯಾರ ಹೆಸರು ಅಂತ ಗೊತ್ತಿಲ್ಲ, ಬಟ್ ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ. ನೀವು ಎಲ್ಲರೂ ಒಂದ್ಸಲ ಬಂದು ಥಿಯೇಟರಲ್ಲಿ ನೋಡಿ, ನಿಮಗೆ ಕತೆ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ಲರೂ ಹಾರೈಸಿ, ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಪಾರ್ಟ್ 2 ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಸಸ್ಪೆನ್ಸ್, ಅಂದರೆ ತುಂಬ ಸಸ್ಪೆನ್ಸ್ ಇದೆ. ಅರ್ಧ ನೋಡಿದ್ರೆ ಏನಷ್ಟು ಅರ್ಥ ಆಗೋದಿಲ್ಲ, ಅದು ಫುಲ್ಲು ನಾವು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗೋದು ಆ ಮೂವಿಲಿ ಏನಿದೆ ಅಂತ. ಪಾರ್ಟ್ 2 ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಫೀಲ್ಡಲ್ಲೆಲ್ಲ ಅದೇ ಸೇಮ್ ಮಾಡ್ತಿರೋದು. ಅದೇ ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗ್ಬಾರ್ದು. ಜೊತೆಲಿದ್ರೆ ನಮಗೆ ಒಬ್ಬ ಹೊಸ ಪ್ರತಿಮೆ ಆಯಿತಾ. ನೀವು ಯಾವ ಥರ ತೊಗೊತೀರಾ, ಯಾವ ಥರ ಬಿಡ್ತೀರಾ ಅದು ನಿಮಗೆ ಬಂದಿದೆ. ಬಟ್ ಇವತ್ತು ರಿಯಲ್ ಮಾಫಿಯಾ ಏನಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ವಿಜಯ್ ಸೂರ್ಯ ಅವರು. ದಯವಿಟ್ಟು ಈ ಫಿಲಮ್ನ ನೀವು ಆದಷ್ಟು ನೀವು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ ಆ ಫಿಲಮ್ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಒಳ್ಳೆ ಕಂಟೆಂಟ್ ಇದೆ, ಬಂದು ಜನ ನೋಡ್ಬೋದು. ಓಕೆನಾ. ಹ್ಯಾಪಿ ನಕ್ಷತ್ರ. ನನಗೆ ಹೀರೋ ಏನೂ ಇಲ್ಲ ಸರ್, ನಾನೊಬ್ಬ ಇದು ಏನೋ ಇದಾಗಿ ಬಂದಿದ್ದೀನಿ, ಫಿಲಮ್ ನೋಡೋಕ್ಕೆ ಬಂದಿದ್ದೀನಿ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನು ಚೆನ್ನಾಗಿದೆ. ಆಲ್ಮೋಸ್ಟ್ ಫಿಲಮ್ ಇವತ್ತೇನು ಮಾಫಿಯಾ ನಡೀತಿದೆ, ಇವತ್ತು ಹೆಂಗೆ ಒಬ್ಬರು ನಂಬಿದ್ರೆ ಏನಾಗುತ್ತೆ, ಯಾರನ್ನ ಇವತ್ತು ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಏನಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ನೀವು ಯಾವ ಥರ ತೋರಿಸ್ತೀರಾ, ನಿಮ್ಮ ಮೀಡಿಯಾ ಸಪೋರ್ಟ್ ಬೇಕೇ ಬೇಕು ಈ ಫಿಲಮ್ಗೆ. ಆದಷ್ಟು ಚೆನ್ನಾಗಿ ಮಾಡಿಕೊಡಿ ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನಪ್ಪ ಸಿನಿಮಾ ಹೇಗಿತ್ತು? ಚೆನ್ನಾಗಿತ್ತಪ್ಪ, ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಮುಂದುವರಿಸ್ಬೇಕಾಗಿತ್ತಲ್ವ, ಸ್ವಲ್ಪ ಕಡೆಗೆ ಎಂಡ್ ಮಾಡೋದು ಸರಿ ಇಲ್ಲ, ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಕ್ಲೈಮ್ಯಾಕ್ಸ್ ಇಷ್ಟ ಆಗಿಲ್ಲ? ಹಾಂ, ಚೆನ್ನಾಗಿತ್ತು. ತುಂಬ ಹಾಡೆಲ್ಲ ಚೆನ್ನಾಗಿದೆ, ಹೀರೋಯಿನ್ ಎಲ್ಲ ಚೆನ್ನಾಗಿದ್ದಾರೆ, ಹಾಡುಗಳು ಚೆನ್ನಾಗಿದೆ. ಈ ಸಿನಿಮಾದು ಫಸ್ಟ್ ಹಾಫು ಸ್ಟೋರಿ ಬೇಸ್ಡ್ ಇದೆ. ಸೆಕೆಂಡ್ ಹಾಫು ಆ ಸ್ಟೋರಿ ಏನಕ್ಕೆ ಆಯಿತು ಅಂತ ಹೇಳ್ತಾ ಹೋಗುವಂಥ ಒಂದು ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇನ ಡೈರೆಕ್ಟ್ ಹ್ಯಾಂಡಲ್ ಮಾಡಿದ್ದಾರೆ. ಸ್ಮಶಾನ ಸಾಂಗು ಮತ್ತು ಕೆಲವು ರಂಗಭೂಮಿ ಆರ್ಟಿಸ್ಟ್ಗಳ ಅಭಿನಯ ಮತ್ತು ಕ್ಲೈಮ್ಯಾಕ್ಸಲ್ಲಿ ಜನ ಅದು ಬಂದು ನೋಡೋರಿಗೆ ಗೊತ್ತಾಗುತ್ತೆ. ಆ ಒಂದು ಅನುಭವ, ಎದೊಳ್ತಾರೆ ಕೂರ್ತಾರೆ, ಆ ಒಂದು ಎಕ್ಸ್ಪೀರಿಯನ್ಸ್ ಹೊಸದಾರ ಅನ್ನಿಸ್ತು. ನಾವು ಅದಕ್ಕೆ ಜನದ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಇದ್ವಿ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ಲ ಕನ್ನಡ ಜನತೆ ಬಂದು ನೋಡಿ ಆಶೀರ್ವದಿಸಿ ಹೊಸ ತಂಡವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಮಾಡೋಕ್ಕೆ ಶಕ್ತಿ ದೊರಕುತ್ತೆ. ಥ್ಯಾಂಕ್ ಯು. ಜೈ ಕರ್ನಾಟಕ. ಮತ್ತು ಹೀರೋಯಿನ್ ಮೇಡಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಅವರೆಲ್ಲ ಸಬ್ಜೆಕ್ಟ್ ಕಂಟೆಂಟೇ ಇಲ್ಲಿ ಹೀರೋ, ಸಬ್ಜೆಕ್ಟ್ ತಕ್ಕಂಗೆ ಇದೆ. ಆಮೇಲೆ ಯಾಕೆ ಅವ್ರ ಹೆಸರು ಏನಕ್ಕೆ ಸ್ಟಾರ್ ಅಂತ ಬರುತ್ತೆ, ಎಲ್ಲ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ. ನಾನು ಇನ್ನೊಂದು ಸತಿ ಹೇಳ್ತೀನಿ, ನೋ ಬುಲ್ಶಿಟ್. ತುಂಬ ತೆಗೆದು 2.5 ಅವರ್ ಇದು ಅನ್ವಾಂಟೆಡ್ ಸೀನ್ಸ್ ಆ ಥರ ಏನೂ ಇಲ್ಲ. ಎಷ್ಟು ಬೇಕಷ್ಟು, ಯಾರಿಗೂ ಬೋರ್ ಆಗಲ್ಲ. 1 ಅವರ್ ಚಕ್ ಅಂತ ಸಿನಿಮಾ ಹೋಗುತ್ತೆ. ಆಲ್ ದ ಬೆಸ್ಟ್